ನೆಹರು ಪ್ರಚಾರ ಮಾಡಿದಂತ ಅಭ್ಯರ್ಥಿಯನ್ನೇ ಎಸ್.ಎಂ. ಕೃಷ್ಣರವರು ಸೋಲಿಸಿದ್ರು. 1962ರಲ್ಲಿ ಸ್ವತಂತ್ರವಾಗಿ ವಿಧಾನಸಭೆಯಲ್ಲಿ ಅವರು ಗೆಲುವನ್ನ ಕಾಣ್ತಾರೆ. ಮದ್ದೂರಿನಿಂದ ಸ್ವತಂತ್ರವಾಗಿ ಗೆದ್ದು ರಾಜಕೀಯ ಆರಂಭ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕೆ.ವಿ. ಶಂಕರಗೌಡ ಅವರನ್ನ ಎಸ್.ಎಂ. ಕೃಷ್ಣರವರು ಮಣಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ. ಕೆ.ವಿ. ಶಂಕರಗೌಡ ಪರ ಖುದ್ದು ನೆಹರು ಪ್ರಚಾರವನ್ನ ಮಾಡಿದ್ರು. ಆದ್ರೂ ಕೂಡ ಅವರು ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಸ್ವತಂತ್ರವಾಗಿ ಸ್ಪರ್ಧಿಸಿ ಶಂಕರಗೌಡರನ್ನೇ ಅಲ್ಲಿ ಸೋಲಿಸಿ ಎಸ್.ಎಂ. ಕೃಷ್ಣರವರು ಗೆದ್ದು ಬೀಗ್ತಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರು ಹಾಗೆ ಎಸ್.ಎಂ. ಕೃಷ್ಣ ಆಪ್ತರಾಗಿರ್ತಕ್ಕಂತಹ ಸಿ.ಎಸ್. ಪುಟ್ಟರಾಜುರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜುರವರೇ, ನಿಜಕ್ಕೂ ಕೂಡ ಇದೊಂದು ರೀತಿ ರಾಜಕೀಯ ವಲಯಕ್ಕೆ ತುಂಬಲಾರದಂತಹ ನಷ್ಟ. ಅದರಲ್ಲೂ ಹೆಚ್ಚಾಗಿ ನೀವು ಹೆಚ್ಚಿನ ಒಡನಾಟವನ್ನ ಹೊಂದಿದ್ರಿ ಎಸ್.ಎಂ. ಕೃಷ್ಣರವರೊಂದಿಗೆ. ಏನ್ ಹೇಳೋಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ? ಹೇಳ್ತೀರ ಮತ್ತು ಅಕ್ಷರಶಃ ಸತ್ಯ ಅಮ್ಮ. ಇವತ್ತು ನಮ್ಮ ಜಿಲ್ಲೆ ರಾಷ್ಟ್ರಕ್ಕೆ ಒಂದು ದೊಡ್ಡ ತುಂಬಲಾರದ ನಷ್ಟ ಆಗಿದೆ. ಇಂಥ ಒಬ್ಬ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದ್ದಂತ ಎಸ್.ಎಂ. ಕೃಷ್ಣ ಅವ್ರನ್ನ ನಾವು ಕಳ್ಕೊಂಡಿದ್ದೇವೆ. ಅಜಾತ ಶತ್ರು ಆಗಿ ಒಬ್ಬ ರಾಜಕೀಯ ನಾಯಕನಾಗಿ ಎಲ್ಲರನ್ನ ಯಾವ ರೀತಿ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು, ಯಾವ ರೀತಿ ಪ್ರೀತಿಸ್ಬೇಕು ಅಂತಕ್ಕಂಥದನ್ನ ಅವರು ಅಳವಡಿಸ್ಕೊಂಡಿದ್ರು. ಹಲವಾರು ಈ ರಾಷ್ಟ್ರದಲ್ಲಿ ಅವರ ನಾಯಕತ್ವದಲ್ಲಿ ಕೆಲಸ ಜವಾಬ್ದಾರಿ ನಿರ್ವಹಿಸುವಂತ ಸಂದರ್ಭದಲ್ಲಿ ಅಷ್ಟು ಮಟ್ಟಿಗೆ ಯಾವತ್ತು ಕಳಂಕರಹಿತವಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಇಂಥ ಒಬ್ಬ ವ್ಯಕ್ತಿತ್ವ ಇದ್ದಂತವ್ರನ್ನ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ಈ ರಾಷ್ಟ್ರ ಕಳ್ಕೊಂಡಿರ್ತಕ್ಕಂಥದ್ದು ತುಂಬಲಾರದ ನಷ್ಟ ಆಗಿದೆ. ಅಂದ್ರೆ ನಿಮ್ಮ ಅವರ ಒಡನಾಟ ಹೇಗಿತ್ತು? ಅಂದ್ರೆ ಕೃಷ್ಣರವರು ಅಂತ ನೆನಪಿಗೆ ಬಂದ ತಕ್ಷಣ ನಿಮ್ಮ ಕಣ್ಮುಂದೆ ಬರುವಂತಹ ವಿಚಾರಗಳು ಯಾವ್ದ್ಯಾವ್ದು? ಒಂದಷ್ಟು ವಿಚಾರಗಳನ್ನ ಮೆಲುಕು ಹಾಕೋದಾದ್ರೆ. ಇವತ್ತೇನು ನನ್ನ ಅವರ ವ್ಯಕ್ತಿತ್ವ ಅನ್ನೋಕ್ಕಿಂತ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಬಹಳ ಆಪ್ತರಾಗಿದ್ರು. ಆ ಭಾಗಕ್ಕೆ ಬಂದ್ರೆ ನಮ್ಮ ಮನೆಯಲ್ಲೇ ಬಂದು ಊಟ ಮಾಡಿ ಬರುವಂತ ಒಂದು ಪ್ರವೃತ್ತಿ ಇತ್ತು. ಇವತ್ತು ನಿಜವಾಗ್ಲೂ ನಮ್ಮನ್ನ ನಾವು ರಾಜಕೀಯವಾಗಿ ಬಂದ್ಮೇಲೆ ನಮ್ಗೊಂದು ರೀತಿ ತಂದೆ ಸ್ಥಾನದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಒಬ್ಬ ರಾಜಕಾರಣಿ, ಒಬ್ಬ ಯುವ ರಾಜಕಾರಣಿ ಯಾವ ರೀತಿ ಈ ಸಮಾಜದಲ್ಲಿ ಜನಸೇವೆ ಮಾಡುವಾಗ, ಜನರ ಮಧ್ಯೆ ಇರುವಾಗ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಈ ಹರಕುಬಾಯಿ ರಾಜಕಾರಣಿಗಳ ಮಧ್ಯೆ ಎಸ್.ಎಂ. ಕೃಷ್ಣರವರ ವ್ಯಕ್ತಿತ್ವ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ಯಾಕಂದ್ರೆ ಎಲ್ಲೂ ಕೂಡ ಅಸಭ್ಯರಾಗಿ ವರ್ತಿಸಿಲ್ಲ, ಸಭ್ಯತೆಯನ್ನ ಬಿಟ್ಟು ಮಾತನಾಡಿಲ್ಲ. ಈ ತರ ವ್ಯಕ್ತಿತ್ವಗಳನ್ನ ನೀವು ಕಂಡಂತೆ ಮಾತನಾಡೋದಾದ್ರೆ ಎಸ್.ಎಂ. ಕೃಷ್ಣ ಅವ್ರಿಗೆ ಎಸ್.ಎಂ. ಕೃಷ್ಣ ಅವರೇ ಸಾಟಿ. ಅಷ್ಟರ ಮಟ್ಟಿಗೆ ಅವರು ನೀವು ಹೇಳಿದ್ರಿ ಮಾತುಗಳು ಅಕ್ಷರಶಃ ಸತ್ಯ. ಇವತ್ತಿನ ಈ ವಲಸೆ ರಾಜಕಾರಣದಲ್ಲಿ ವೈಯಕ್ತಿಕವಾಗಿ ಒಬ್ಬರನ್ನೊಬ್ಬರನ್ನ ನಿಲ್ಸೋದೇ ಬಹಳ ಮಹತ್ತರವಾದಂತ ಕೆಲಸ ಅಂತಕ್ಕಂಥ ನನ್ನಂತ ರಾಜಕಾರಣಿಗಳು ಅಳವಡಿಸ್ಕೊಂಡು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲೂ ಯಾರಿಗೂ ಮನಸ್ಸಿಗೆ, ನನ್ನ ಮಾತಿನಿಂದ ಬೇರೆಯವ್ರ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು, ಅವ್ರು ಕೆಲಸ ಮಾಡ್ತಾ ಇದ್ರು. ಇವತ್ತು ನಿಜವಾಗ್ಲೂ ಅವರು ಅಂತ ಒಂದು ಮಾರ್ಗದರ್ಶನ ನಿಜವಾಗ್ಲೂ ನಮ್ಗೆ ಬಹಳ ನೋವನ್ನ ತಂದಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನಿಮ್ಮ ತಂದೆಯವರೊಟ್ಟಿಗೆ ಹೇಗಿತ್ತು ಅವರ ಒಡನಾಟ? ಅಂದ್ರೆ ಈಗ ರಾಜಕೀಯ ವಿಚಾರವಾಗಿ ಆಗಿರ್ಬೋದು ಅಥವಾ ಕುಟುಂಬದ ವಿಚಾರವಾಗಿ? ಅವರು 1962, 65 ಆ ರೀತಿ ಆ ಕಾಲದಲ್ಲಿ ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ಆ ಭಾಗದ ಲೀಡರ್ ಆಗಿ ನಮ್ಮ ತಂದೆ ಜವಾಬ್ದಾರಿನ ಹೊತ್ತು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಇವರು ಅಭಿಮಾನಿಯಾಗಿ ಯಾವುದೇ ವಿಚಾರದಲ್ಲಿ ರಾಜಕೀಯವಾಗ್ಲಿ ಬೇರೆ ವಿಚಾರವಾಗ್ಲಿ ಜವಾಬ್ದಾರಿ ನಿರ್ವಹಿಸಿದ್ರು. ಒಂದು 7-8 ತಿಂಗಳ ಹಿಂದೆ ನಾವು ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಒಂದು 130 ವರ್ಷದ ಒಂದು ಕಾರ್ಯಕ್ರಮ, ಸ್ವಾಮೀಜಿಯವರ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನನ್ನ ನಾಯಕರಾದಂತ ಪೂಜ್ಯ ದೇವೇಗೌಡರು, ಯಡಿಯೂರಪ್ಪರು ಇವ್ರನ್ನ ಒಂದೇ ವ್ಯಕ್ತಿಗೆ ತರುವಂತ ಒಂದು ಕೆಲಸ ಮಾಡಿ ಅವತ್ತು ಬಹಳ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ವಿ. ಬಹಳ ವ್ಯವಸ್ಥಿತವಾಗಿ ಅವತ್ತು ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಜ್ವರ ಬಂದ್ಬಿಡ್ತು, ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಾನು ಮಾತು ಕೊಟ್ಟಿದ್ದೀನಿ, ಪುಟ್ಟರಾಜು ಬರ್ತೀನಿ ಅಂತ ಹೇಳಿ ಸುತ್ತೂರು ಮಠಕ್ಕೆ ಹೋಗೋ ಕಾರ್ಯಕ್ರಮದಿಂದ ಬಂದು ಅವತ್ತು ಮಠದಲ್ಲಿ ಬಹಳ ಹೊತ್ತಿದ್ದು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಬಂದ್ರು. ಪುಟ್ಟರಾಜುರವ್ರೆ, ಅಂದ್ರೆ ಕಾವೇರಿ ವಿಚಾರ ಬಂದ ತಕ್ಷಣ ಈಗ ಮಂಡ್ಯ ಜಿಲ್ಲೆ ನೆನಪಾಗುತ್ತೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗಲಾಟೆಗಳಾಗುತ್ತೆ, ಆಕ್ರೋಶಗಳು ವ್ಯಕ್ತವಾಗುತ್ತೆ. ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣರವರು ಎದುರಿಸಿದಂತಹ ಸವಾಲುಗಳಲ್ಲಿ ಅದು ಕೂಡ ಪ್ರಮುಖವಾಗಿತ್ತು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಮಂಡ್ಯ ಜಿಲ್ಲೆಯನ್ನ ಒಂದ್ ರೀತಿ ಭುಗಿಲೆ ಇಳುವಂತೆ ಮಾಡಿತ್ತು. ಅಂದ್ರೆ 144 ಸೆಕ್ಷನ್ ಎಲ್ಲ ಜಾರಿಯಾಗಿತ್ತು. ಆ ಸಂದರ್ಭದಲ್ಲಿ ನೀವು ಕಂಡಂತಹ ವಿಚಾರಗಳು ನೋಡಿ. ನಾನು ಎಸ್.ಎಂ. ಕೃಷ್ಣ ಅವರು ಎಷ್ಟು ಸೂಕ್ಷ್ಮ ಅನ್ನೋದಕ್ಕೆ
ಅವತ್ತು ನೀವು ಹೇಳಿದ ರೀತಿ ಕಾವೇರಿ ಇಶ್ಯೂ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ಅಂತ ಸಂದರ್ಭದಲ್ಲಿ ದೇವೇಗೌಡರು ಅವರು ರಾಜಕೀಯವಾಗಿ ದೂರ ಇದ್ರು. ಅಂತ ಸಂದರ್ಭದಲ್ಲಿ ದೇವೇಗೌಡರು ಮನೆಗೆ ಬಂದು ಮಾರ್ಗದರ್ಶನ ತಗೊಂಡು ನಾವು ಯಾವ ರೀತಿ ಮುಂದಿನ ಈ ಸಮಸ್ಯೆಗಳನ್ನ ಎರಡನ್ನ ನಾವು ನಿಭಾಯಿಸಬೇಕು ಅನ್ನೋಷ್ಟು ಮಟ್ಟಿಗೆ ನಾನೇ ಎಲ್ಲ ಮಾಡ್ತೀನಿ ಅಂತಕ್ಕಂಥದ್ದು ಮಟ್ಟಕ್ಕೂ ಇರ್ತಿರ್ಲಿಲ್ಲ. ಎಲ್ಲರ ಅಭಿಪ್ರಾಯ ಕೂಡೀಕರಿಸ್ಕೊಂಡು ಆ ಅಭಿಪ್ರಾಯಕ್ಕೆ ಅವ್ರ ಜವಾಬ್ದಾರಿಯನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಡೆಸಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ ಅಂತಕ್ಕಂಥದ್ದನ್ನ ಹೇಳಿ ಬಯಸ್ತೇನೆ. ಅಂದ್ರೆ ಎಷ್ಟೋ ಸವಾಲುಗಳಿತ್ತು. ಏನು ಈಗ ಎಸ್ ಎಂ ಕೃಷ್ಣರವರು ಇವಾಗ 92 ವರ್ಷಗಳ ಕಾಲ ಅವರು ರಾಜಕೀಯ ವಲಯದಲ್ಲಿ ಇದ್ದು ಜಯಿಸಿ ಇವತ್ತು ಅಜಾತ ಶತ್ರುವಾಗಿ ಬೆಳೆದು ನಿಂತಿದ್ದಾರೆ ಅಂದ್ರೆ ಅದು ಸುಲಭದ ಮಾತಲ್ಲ. ನಿಜಕ್ಕೂ ಕೂಡ ಎದುರಿಸಿದಂತ ಸವಾಲುಗಳಂತೂ ಸಾಕಷ್ಟಿತ್ತು. ಎಷ್ಟೋ ಸರಿ ಸೋತಿದ್ದಾರೆ, ಆ ಸೋಲನ್ನ ಮಣಿಸಿ ಗೆದ್ದಿದ್ದಾರೆ. ಆ ಸಂದರ್ಭಗಳನ್ನೆಲ್ಲ ನೀವೀಗ ಮಂಡ್ಯ ಜಿಲ್ಲೆಯವರೇ ಆಗಿರೋದ್ರಿಂದ ತುಂಬಾ ಹತ್ತಿರದಿಂದ ಗಮನಿಸಿದ್ದೀರಿ. 100ಕ್ಕೆ 100% ಸತ್ಯಮ್ಮ. ಅವರು ಯಾವತ್ತೂ ಸೋಲಿಗೆ ಎದುರುದೇವರೇ ಅಲ್ಲ. ಸೋಲು ಗೆಲುವನ್ನ ಸಮಾನಾಂತರವಾಗಿ ಸ್ವೀಕಾರ ಮಾಡ್ತಾ ಇದ್ರು. ಅವರು ವಿದ್ಯಾರ್ಥಿ ಜೀವನದಲ್ಲೇ ಅಮೆರಿಕದಂತ ದೊಡ್ಡ ದೇಶಕ್ಕೆ ಹೋಗಿ ಅವರು ವಿದ್ಯಾಭ್ಯಾಸ ಮಾಡಿ ಅಲ್ಲಿಯ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗುವಷ್ಟು ಮಟ್ಟಿಗೆ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರು. ಆದ್ರೂ ಇಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಹಲವಾರು ಬಾರಿ ಕೇಂದ್ರ ಸಚಿವರಾಗಿ ಗವರ್ನರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲೂ ಒಂದು ಅತ್ಯುತ್ತಮವಾದಂತ ರೀತಿಯಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಉತ್ತಮವಾದಂತ IT, ಉತ್ತಮವಾದಂತ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ಲಿಕ್ಕೆ ಅವ್ರದ್ದೇ ಆದಂತಹ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಧನ್ಯವಾದ ಪುಟ್ಟರಾಜರವರೇ, ಇಷ್ಟೊತ್ತು ಟಿವಿ ನನ್ನೊಂದಿಗೆ ಮಾತನಾಡೋದಕ್ಕಾಗಿ. ದಾರಿಯಾಗಿ ಪುಟ್ಟರಾಜರವರು ಕೂಡ ಸಾಕಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ರೆ ಎಸ್ ಎಂ ಕೃಷ್ಣರವ್ರ ಬಗ್ಗೆ.